ಮಹಿಳೆಗೆ ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿ ಹತ್ಯೆಗೈದಿರುವ ಘಟನೆ ಗೌರಿಬಿದನೂರಿನಲ್ಲಿ ಮಂಗಳವಾರ ಬೆಳಕಿಗೆ ಬಂದಿದೆ. ಹೌದು, ಮೃತ ದುರ್ದೈವಿ ಗೌರಿಬಿದನೂರು ತಾಲೂಕಿನ ಕೊನಗಾನಹಳ್ಳಿ ಗ್ರಾಮದ 40 ವರ್ಷ ವಯಸ್ಸಿನ ಅಲುವೇಲಮ್ಮ ಎಂದು ಗುರುತಿಸಲಾಗಿದೆ. ಮೃತ ಅಲುವೇಲಮ್ಮ ಶನಿವಾರ ಅದೇ ಗ್ರಾಮದ ರಾಮಾಂಜನೆಂಬ ಎಂಬ ಮಹಿಳೆಯ ಜೊತೆಗೂಡಿ ಸಂಜೀವಪ್ಪ ಎಂಬುವವರಿಗೆ ಕೂಲಿ ಕೆಲಸಕ್ಕೆಂದು ಹೋಗಿದ್ದಾಳೆ. ರಾಮಾಂಜನೆಮ್ಮ ಹಾಗೂ ಸಂಜೀವಪ್ಪ ಇಬ್ಬರ ನಡುವೆ ಅನೈತಿಕ ಸಂಬಂಧ ಹೊಂದಿದ್ದು, ರಾಮಾಂಜನೆಮ್ಮನ ಮನೆಗೆ ಆಗಾಗ ಸಂಜೀವಪ್ಪ ಬಂದು ಹೋಗುತ್ತಿದ್ದ ಎಂದು ಕೇಳಿಬರುತ್ತಿದೆ. ಕೆಲಸಕ್ಕೆಂದು ಹೋಗಿದ್ದ ಅಲುವೇಲಮ್ಮಳನ್ನು ಸಂಜೀವಪ್ಪ ಮದ್ಯ ಕುಡಿಸಿ ಅತ್ಯಾಚಾರ ನಡೆಸಿ ಸಾಯಿಸಿದ್ದಾನೆ ಎಂದು ಶಂಕಿಸಲಾಗಿದೆ. ಶನಿವಾರ ಬೆಳಗ್ಗೆ ಕೆಲಸಕ್ಕೆಂದು ಹೋಗಿದ್ದ ಅಲುವೇಲಮ್ಮ ಹಾಗೂ ರಾಮಾಂಜನೆಮ್ಮ ಸಂಜೆ ಹೊತ್ತಿಗೆ ರಾಮಾಂಜನೆಮ್ಮ ಮಾತ್ರ ಮನೆಗೆ ವಾಪಸ್ಸಾಗಿದ್ದಾಳೆ. 3-4 ದಿನಗಳು ಕಳೆದರೂ ಊರಿನಲ್ಲಿ ಅಲುವೇಲಮ್ಮ ಕಾಣದ ಕಾರಣ ಗ್ರಾಮಸ್ಥರು ಹಾಗೂ ಮನೆಯವರು ಅನುಮಾನಗೊಂಡು ರಾಮಾಂಜನೆಮ್ಮಳನ್ನು ವಿಚಾರಿಸಿದ್ದಾರೆ. ರಾಮಾಂಜನೆಮ್ಮಳ ನಡವಳಿಕೆ ನೋಡಿ ಗ್ರಾಮಸ್ಥರು ತೀವ್ರವಾಗಿ ವಿಚಾರಣೆ ನಡೆಸಿ ಪೊಲೀಸರಿಗೆ ತಿಳಿಸಿದ ಬಳಿಕ ಘಟನೆ ಕುರಿತು ರಾಮಾಂಜನೆಮ್ಮ ಬಾಯ್ಬಿಟ್ಟಿದ್ದಾಳೆ. ಮೃತದೇಹದ ಇರುವ ಸ್ಥಳ ತಿಳಿಸಿದ್ದಾಳೆ. ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಗೂ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್, ವೃತ್ತ ನಿರೀಕ್ಷಕ ಸತ್ಯನಾರಾಯಣ್, ಉಪ ನಿರೀಕ್ಷಕಿ ಶುಂಭಾಂಬಿಕಾ ಭೇಟಿ ನೀಡಿ ಸ್ಥಳ ಮಹಜರು ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಆರೋಪಿ ಸಂಜೀವಪ್ಪ ಹಾಗೂ ರಾಮಾಂಜನೆಮ್ಮಳನ್ನು ಬಂಧಿಸಿ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪಿಎಸ್ಐ ರಮೇಶ್ ಗುಗ್ಗರಿಯವರು ತನಿಖೆ ಕೈಗೊಂಡಿದ್ದಾರೆ. ವರದಿ ಹರೀಶ್, ಆರ್ ನ್ಯೂಸ್ ಕನ್ನಡ. ಶನಿವಾರ ಬೆಳಗ್ಗೆ ರಾಮಾಂಜನೆಮ್ಮ ಅನ್ನೋದು ಅಲುವೇಲಮ್ಮನ ಕರ್ಕೊಂಡು ಕೆಲಸಕ್ಕೆ ಅಂತೇಳಿ ಇಲ್ಲಿ ಸಂಜೀವಪ್ಪ ಅನ್ನೋರು ಕರ್ಕೊಂಬಂದಿದ್ದಾರೆ. ಇಬ್ಬರು ಕರ್ಕೊಬಂದು ಈ ಹೊಲದಲ್ಲಿ ಕಡ್ಡಿ ಹಾಯ್ಬೇಕು ಅಂತೇಳಿ ಕರ್ಕೊಬಂದು ಅವ್ರಿಗೆ ನಷ್ಟ ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಣ್ಣೆ ಎಲ್ಲ ತರಿಸಿ ತಗೊಂಬಂದು ಅವರಿಬ್ಬರಿಗೂ ಕುಡಿಸಿ ಅವನು ಕುಡಿದು ಮತ್ತು ಟ್ಯಾಬ್ಲೆಟ್ ಏನೋ ತೊಗೊಂಡು ಏನೇನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಈ ಥರ ಇದಾಗಿದೆ. ಆದರೆ ರಾಮಾಂಜನೆಮ್ಮ ಅನ್ನೋದು ಸಂಜೀವಪ್ಪನಿಗೆ ಒಂದು 8 ವರ್ಷದಿಂದ ಅಫೇರ್ ಇತ್ತು. ಅಫೇರಲ್ಲಿ ಮನೆಗೂ ಬರ್ತಾಯಿದ್ದ ಮತ್ತು ಇಲ್ಲಿ ಹೊಲ್ದ ಹತ್ರ ಕರ್ಕೊಂಬಂದು ಅವನು ಇದು ಮಾಡಿಕೊಂಡು ಕಳಿಸ್ತಾಯಿದ್ದ. ಮತ್ತು ಊರಲ್ಲೆಲ್ಲ ಗೊತ್ತಿತ್ತು, ನಮ್ಮೂರಲ್ಲೆಲ್ಲ ಸಿಗ್ಲಹಳ್ಳಿ ಗ್ರಾಮದಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಆದರೆ ನಾವು ಗಲಾಟೆ ಮಾಡಿದ್ವಿ, ನಮ್ಮೂರೊಳಗೆ ಬರಬಾರ್ದು ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿ ಎಲ್ಲ ಇದು ಮಾಡಿದ್ರೂ ಅವ್ರು ಬಿಟ್ಟಿರಲಿಲ್ಲ. ಆದರೆ ಅಲುವೇಲಮ್ಮನ ಅಮ್ಮ ಎಲ್ಲೋ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಮ್ಮನ ಕೈಲಿ. ಅವ್ರ ಮನೆ ಇವ್ರ ಮನೆ ಸ್ವಲ್ಪ ಊಟ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕಾಲು ಹಾಕ್ತಿದ್ದು. ಒಬ್ಬಳು ಮಗಳಿದ್ದು, ಅವಳು ಮದುವೆ ಆಗಿದ್ದಾಳೆ, ಚಿಕ್ಕಬಳ್ಳಾಪುರದಲ್ಲೆಲ್ಲ ಕೆಲಸಕ್ಕೆ ಹೋಗ್ಕೊಂಡು ಅಲ್ಲಿದ್ದಾಳೆ. ಅಮ್ಮ ಒಂದೇ ಇದ್ದಿದ್ದು ನಮ್ಮೂರಲ್ಲಿ. ಅವ್ರ ಮನೆ ಇವ್ರ ಮನೆ ಹತ್ರ ಊಟ ಮಾಡಿಕೊಂಡು ಇರ್ತಾಯಿದ್ವಿ. ಆದರೆ ಇವರು ಶನಿವಾರ ಕರ್ಕೊಂಬಂದು ಈ ಥರ ಮಾಡಿರೋದು. ನಿನ್ನೆ ಸೋಮವಾರ ಸಾಯಂಕಾಲ ಊರಲ್ಲಿ ಕೇಳಿದ್ದಕ್ಕೆ ಎಲ್ಲೋಗಿದೆ ಅಲುವೇಲಮ್ಮ ಅಂತ ಕೇಳಿದ್ದಕ್ಕೆ ಹಿಂಗೆ ರಾಮಾಂಜನೆಮ್ಮ ಕರ್ಕೊಂಡೋಗಿದ್ದು ಕೆಲಸಕ್ಕೆ ಅಂತೇಳಿ 3 ದಿವಸ ಆಗಿದೆ ಕಾಣಿಸಿಲ್ಲ ಅಂತ ಒಂದು ಗೊತ್ತಾಯಿತು. ಆಮೇಲೆ ಊರಲ್ಲೆಲ್ಲ ಬಂದು ಕೇಳಿದ್ದಕ್ಕೆ ಇಲ್ಲ ನನಗೆ ಗೊತ್ತಿಲ್ಲ, ಅಲ್ಲಿಂದ ಬಂದು ಬೈಕಲ್ಲಿ ಇಳಿದು ಇಲ್ಲೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದಾರೆ. ಸುಳ್ಳು ಹೇಳಿಬಿಟ್ಟು ಆಮೇಲೆ ಎಲ್ಲ ಹೋಗಿ ಅವ್ರ ಅಕ್ಕ ತಂಗಿ ಅವ್ರ ಅಣ್ಣ ತಮ್ಮದಿರೆಲ್ಲ ಬಂದು ಗೊತ್ತಾಗಿ ಬಂದು ಕೇಳಿದ್ದಕ್ಕೆ ಇಲ್ಲ ನನಗೆ ಗೊತ್ತಿಲ್ಲ, ನನ್ನ ಜೊತೇಲಿ ಬಂದು ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಲು ಸಾಯಂಕಾಲನೇ ಅಂತ ಹೇಳಿದ್ದಾರೆ ಊರಲ್ಲಿ. ಆಮೇಲೆ ಮತ್ತೆ ಸಾಯಂಕಾಲ ಎಲ್ಲ ಚರ್ಚೆ ಮಾಡಿದ್ದಕ್ಕೆ ಇಲ್ಲ ಅವಳಿಗೇನೋ ಸ್ವಲ್ಪ ಎಡವಟ್ಟಾಗಿದೆ ಅನ್ನೋದು ಗೊತ್ತಾಯಿತು. ಸ್ವಲ್ಪ ಪ್ರಚಾರ ಮಾಡಿದ್ದಕ್ಕೆ ವೀರಮ್ಮನಹಳ್ಳಿಯವ್ರಿಗೂ ಕರ್ಕೊಂಬಂದಿದ್ದಲ್ಲಿ ನೈಟು ಅವ್ರನ್ನ ಆಟೋದಲ್ಲಿ, ಅಲ್ಲಿದ್ದಾಳೆ ಅವ್ರ ಹೊಲ್ದ ಹತ್ರ ಇರ್ಬೋದು ಅಂತ. ಅಲ್ಲಿಗೆ ಬಂದು ಮತ್ತೆ ಅಲ್ಲಿ ದಾರಿ ತೋರಿಸಲ್ಲ, ಮತ್ತೆ ವಾಪಸ್ ಇನ್ನೂ ಕರ್ಕೊಂಬರ್ತೀನಿ ಆ ಥರ ಏನೇನು ಆಗಿದ್ರೆ ಅಂಥೇಳಿ ಮತ್ತೆ ಈ ಸ್ಪಾಟಿಗೆ ಕರ್ಕೊಬಂದು ನೋಡಿದಾಗ ಬಾಡಿ ಈ ಥರ